ಚಕ್ರಂ ಸುರೇಶಾಭಿವಂದ್ಯಂ ಭುಜಂಗೆ ಶಯಾನಂ ಭಜೆ ಪದ್ಮನಾಭಂ ಹರೇರಣ್ಯ ದೈವಂ ನಮನ್ಯೇ ನಮನ್ಯೇ. ವೇದಿಕೆಯಲ್ಲಿ ಆಸೀನರಾದ ವಿದ್ಯಾಮಾನ್ಯ ತೀರ್ಥರ ನೆರಳಿನಲ್ಲಿ ನಡೆಯುವ ಈ ಷಡಾಧಾರ ಸ್ವರೂಪಿ ಗುರುಗಳಿಗೆ ಅಭಿವಂದಿಸಿ, ಯಾಕೆಂದರೆ ನಾವೆಲ್ಲ ಆಗಮಿಕರು. ನಮಗೆ ಷಡಾಧಾರ ಪ್ರತಿಷ್ಠೆ ದೇವರ ಪ್ರತಿಷ್ಠೆಗಿಂತ ಮೊದಲು ನಡೆಸಲ್ಪಡುವ ವಿಧಿ ಅದು. ಆ ಷಡಾಧಾರದ ಮೇಲೆಯೇ ದೇವರ ಪ್ರತಿಷ್ಠೆಯಾಗುವುದರಿಂದ ನಮ್ಮ ಜೀವನದಲ್ಲಿ ಆಧ್ಯಾತ್ಮ ಸಾಧನೆಯ ಆ ಒಂದು ಚಿಂತನೆ ಈ ಗುರು ಪರಂಪರೆಯಿಂದ ನಮಗೆ ಲಭ್ಯವಾದದ್ದರಿಂದ ಅವರನ್ನು ನಾವು ಷಡಾಧಾರಗಳು ಅಂತ ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಉಲ್ಲೇಖಿಸುವುದು. ಜೊತೆಗೆ ಇಂದು ರಾಜರಾಜೇಶ್ವರ ತೀರ್ಥ ಪ್ರಶಸ್ತಿಗೆ ಮತ್ತು ನಮಗೆ ವಿದ್ಯಾಗುರುಗಳಾದ ಜೀವನವನ್ನು ಅನುಗ್ರಹಿಸಿದ ಕೀರ್ತಿಶೇಷ ಹಯಗ್ರೀವ ತಂತ್ರಿಗಳ ಸ್ಮರಣಾರ್ಥವಾಗಿ ಕೊಡಮಾಡಲಿರುವ ಪ್ರಶಸ್ತಿಗೆ ಸತ್ಪಾತ್ರರಾದಂತಹ ಲೋಕದಲ್ಲಿ ಲಕ್ಷ್ಮೀನಾರಾಯಣ ಆಸರಣರೆಂದು ಪ್ರಖ್ಯಾತರಾದ ನಮ್ಮ ಮನಪಟಲದಲ್ಲಿ ಬಾಲಣ್ಣನೆಂದೇ ಸ್ಥಾನವನ್ನು ವಿಶೇಷವಾಗಿ ಹೊಂದಿದ ಅವರ ಕುರಿತಾಗಿ ಅಭಿನಂದನೆಯನ್ನು ನಾನು ಹೇಳುವುದಕ್ಕೆ ಶಕ್ಯವಿಲ್ಲ. ಗುರುಗಳ ಹೊರತಾಗಿ ಇಲ್ಲಿ ಸನ್ನಿಹಿತರಾದಂತಹ ಸಮಸ್ತ ಮಹನೀಯರ ಮಾತೆಯರ ಪರವಾಗಿ ಅಭಿವಂದನೆಯನ್ನು ನಾನು ಸಲ್ಲಿಸುವುದಕ್ಕೆ ಉಪಕ್ರಮಿಸ್ತೇನೆ. ವಿಶೇಷವಾಗಿ ಕಟೀಲು ಅನ್ನೋದು ಸ್ವಯಂಭೂ ಸನ್ನಿಧಾನ. ದೇವಿ ಮಹಾತ್ಮೆಯ 11ನೇ ಅಧ್ಯಾಯದಲ್ಲಿ ಅರುಣಾಸುರ ವಧೆಯ ಪ್ರಕರಣದ ಉಲ್ಲೇಖ ಬರ್ತದೆ. ಆ ಸಂದರ್ಭದಲ್ಲಿ ತಾನು ಆವಿರ್ಭವಿಸಿ ಅರುಣಾಸುರನನ್ನು ವಧಿಸುವುದಕ್ಕಿದ್ದೇನೆ ಅಂತ ದೇವಿಯ ಅಭಯವಾಣಿ ಇದೆ. ಅದನ್ನನುಸರಿಸಿಯೇ ನಂದಿನಿ ನದಿಯ ಮಧ್ಯದಲ್ಲಿ ಆವಿರ್ಭವಿಸಿದಂತಹ ದೇವಿಯ ಆರಾಧನೆಗೆಂದೇ ಒಂದು ಜನ್ಮವೆತ್ತಿದ ಒಂದು ಕುಟುಂಬ ಆಸರಣ್ಯ ಕುಟುಂಬ. ಆ ಆಸರಣ್ಯ ಕುಟುಂಬದ 3 ಪರಂಪರೆಯ ತಿಳುವಳಿಕೆಗಳು ಅಲ್ಪ ಸ್ವಲ್ಪ ನಮಗಿದೆ ನಮ್ಮ ಗುರುಗಳಾದ ಹಯಗ್ರೀವ ತಂತ್ರಿಗಳ ಆಶೀರ್ವಾದದಿಂದ. ಗೋಪಾಲಕೃಷ್ಣ ಆಸರಣ್ಣರನ್ನು ತುಂಬ ಹತ್ತಿರದಿಂದ ನಾವು ಕಂಡವರು. ಮತ್ತೆ ಬಾಲಣ್ಣನನ್ನು ಬಹಳಷ್ಟು ದಿವಸಗಳಿಂದ ಅವರ ಆ ಒಂದು ಸರಳತೆಯ ಕಾರಣವಾಗಿ ಸಮೀಪವರ್ತಿಗಳಾದವರು. ಇನ್ನು ಅವರ ಚಿರಂಜೀವಿ ಗೋಪಾಲಕೃಷ್ಣ ಆಸರಣ್ಣರು ಕೂಡ ನಮಗೆ ಆಪ್ತರಾದವರು. ಹೀಗೆ 3 ತಲೆಮಾರುಗಳ ಸಂಬಂಧ ನಮಗಿದೆ. ಸುಮಾರು 60 ಕಟೀಲು ದೇವಸ್ಥಾನದ ಪೂಜೆ ಅಂತ ಹೇಳಿದರೆ ಅದಷ್ಟು ಸುಲಭ ಸಾಧ್ಯವಾದದ್ದಲ್ಲ. ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ನಮ್ಮದಾದಂತಹ ಆಲೋಚನೆ ಬೇರೆಲ್ಲೋ ಹರಿದರೂ ಒಂದು ಕಡೆ ದೀಪ ನಮ್ಮ ಮೈಯನ್ನು ಸುಡುತ್ತದೆ. ಸ್ವಲ್ಪ ವ್ಯತ್ಯಾಸವಾದರೂ ದೇವರ ಪೀಠಾದಿಗಳಿಗೆ ನಮ್ಮ ಪದಸ್ಪರ್ಶವಾಗುವುದಕ್ಕೆ ಅವಕಾಶ ಇದೆ. ಮತ್ತೆ ಇನ್ನು ಅಲ್ಲಿಯ ಮಡಿ, ಅದು ಮಾಧ್ವ ಸಂಪ್ರದಾಯದ ಅತ್ಯಂತ ಪರಮೋನ್ನತವಾದಂತಹ ಪರಿಶುದ್ಧವಾದಂತಹ ಮಡಿ. ಅಲ್ಲಿಯ ಆ ಮಡಿಯ ಒಂದು ವಿಷಯದ ಕುರಿತು ಆಸರಣ್ಣರು ಯಾರೇ ಅಶುದ್ಧಿ ಇರುವ ಮಹನೀಯರಲ್ಲಿ ಮಾತಾಡಿದರು, ಯಾರೇ ಅಶುದ್ಧಿಯವರ ಸ್ಪರ್ಶವಾಗದೇ ಇದ್ದರೂ ಒಂದೇ ಕಲ್ಲಿನಲ್ಲಿ ಅಶುದ್ಧಿಯವರು ಮತ್ತೆ ಆಸರಣ್ಣರು ನಿಂತರೂ ಅವರು ತಕ್ಷಣ ದೇಹಶುದ್ಧಿಗಾಗಿ ಯಜ್ಞೋಪವೀತ ಧಾರಣೆಯನ್ನು ಮಾಡಿಕೊಂಡು ಆ ಸನ್ನಿವೇಶದಲ್ಲಿ ಧರಿಸಿದ ಯಜ್ಞೋಪವೀತಗಳನ್ನು ತ್ಯಜಿಸಿ ನೂತನ ಯಜ್ಞೋಪವೀತಗಳನ್ನು ಧರಿಸಿ ದೇವಿಯ ಪೂಜೆಗೆ ತೊಡಗಬೇಕವರು. ಅಂತಹ ಒಂದು ನಿಯಮಬದ್ಧವಾದಂತಹ ಒಂದು ಆಚಾರ. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ದುರ್ಗೆಯನ್ನು ಲಕ್ಷ್ಮೀ ನರಸಿಂಹ ಅಂತರ್ಯಾಮಿಯಾಗಿ ಲಕ್ಷ್ಮೀ ನರಸಿಂಹ ಸಂಕಲ್ಪದಿಂದ ನಾವು ಪೂಜಿಸುವುದು ನಮ್ಮಲ್ಲಿ ಪದ್ಧತಿ. ಆದರೆ ಕಟೀಲಿನಲ್ಲಿ ಲಕ್ಷ್ಮೀನಾರಾಯಣ ಎನ್ನುವ ಸಂಕಲ್ಪದಲ್ಲೇ ಆ ದೇವರಿಗೆ ತಲೆತಲಾಂತರಗಳಿಂದ ಆಸರಣ್ಣರು ಪೂಜಿಸುವುದು. ಯಾಕೆ ಕಟೀಲು ದೇವರ ವಿಷಯ ಹೇಳದೇ ಇದ್ದರೆ ಆಸರಣ್ಣರ ಅಭಿವಂದನೆಯ ಕಾರ್ಯಕ್ರಮ ಪೂರ್ಣ ಆಗುವುದಿಲ್ಲ. ಕಟೀಲು ಆಸರಣ್ಣ ಇದು 2 ಒಂದಕ್ಕೊಂದು ಬೆಸೆದಂತಹ ಶಬ್ದಗಳು. ಹೀಗೆ ಆ ಕಟೀಲು ದೇವಳದಲ್ಲೇ ಸುಮಾರು 60 ವರ್ಷಗಳ ಕಾಲ ನಾವು ನಮ್ಮ ಗುರುಗಳಿಂದಾಗಿ ಕಟೀಲು ದೇವಸ್ಥಾನದ ನಿಕಟ ಸಂಬಂಧವನ್ನು ಹೊಂದಿದವರು. ಕಟೀಲು ದೇವಸ್ಥಾನದಲ್ಲಿ ನಡೆಯುವ ಆಚಾರ ವಿಚಾರಗಳು, ಅಲ್ಲಿಯ ಉತ್ಸವಾದಿಗಳು, ಕಟ್ಟುಕಟ್ಟಳೆಗಳು, ಪದ್ಧತಿಗಳು ಎಲ್ಲವೂ ಕೂಡ ಒಂದಿನಿತೂ ತಪ್ಪದಂತೆ ನಡೆಸಿಕೊಂಡು ಬಂದವರು
ಕೀರ್ತಿಶೇಷ ಗೋಪಾಲಕೃಷ್ಣಾಶ್ರಣ್ಣರವರು. ಅವರನ್ನು ಮಾತನಾಡುವ ಜಾಬಾಲಿ ಅಂತಲೇ ಕರೀತಾ ಇದ್ದರು. ಜಾಬಾಲಿ ಋಷಿಗಳು ಅಂದರೆ ರಾಮದೇವರಿಗೆ ಪಟ್ಟಾಭಿಷೇಕವನ್ನು ಮಾಡಿದ ಋಷಿಪಂಕ್ತಿಯಲ್ಲಿ ಅವರ ಹೆಸರು ಉಲ್ಲೇಖವಾಗಿದೆ. ಅವರು ಆ ಕಾಲದಲ್ಲಿ ಉತ್ತರ ಭಾರತದಲ್ಲಿದ್ದು ಮತ್ತೆ ದಕ್ಷಿಣಾಪಥವನ್ನು ಅವರು ಸೇರಿದವರು ಅಂತ ಉತ್ತರ ರಾಮಾಯಣದ ಒಂದು ಭಾಗದಲ್ಲಿ ಓದಿದ ನೆನಪು. ವಸಿಷ್ಠೋ ವಾಮದೇವಶ್ಚ ಜಾಬಾಲಿರಥ ಕಾಶ್ಯಪಃ ಕಾತ್ಯಾಯನೋ ಸುಯಜ್ಞಶ್ಚ ಗೌತಮೋ ವಿಜಯಸ್ಥತ ಅಭ್ಯಚಿಂಚನ್ ನರವ್ಯಾಘ್ರಂ ಪ್ರಸನ್ನೇನ ಸುಗಂಧಿನ ಸಲಿಲೇನ ಸಹಸ್ರಾಕ್ಷಂ ವಸವೋ ವಾಸವಂ ಯಥ. ಇದು ರಾಮ ಪಟ್ಟಾಭಿಷೇಕದ ವೈಭವವನ್ನು ವರ್ಣಿಸುವ ಸನ್ನಿವೇಶದಲ್ಲಿ ಜಾಬಾಲಿ ಋಷಿಗಳ ಉಲ್ಲೇಖ ಇದೆ. ಕೀರ್ತಿಶೇಷ ಗೋಪಾಲಕೃಷ್ಣಾಶ್ರಣ್ಣರನ್ನು ಆ ಕಾಲದಲ್ಲಿ ಅವರ ಬಾಲಣ್ಣನವರ ತೀರ್ಥರೂಪರನ್ನು ಮುನಿಪನ ಜಾಬಾಲಿ ಕಟೀಲಲ್ಲಿ ಜನ್ಮ ತಾಡುತ್ತಾ ಬಂದನು ಅಂತ ಹೇಳ್ತಾರೆ. ಕಟೀಲಲ್ಲಿ ಜಾಬಾಲಿ ಋಷಿಯೇ ಪುನಃ ಮಾನವನಾಗಿ ಅವತರಿಸಿದಂತಹ ಮಹನೀಯ ಅಂತ ಅವರ ಬಗ್ಗೆ ಉಲ್ಲೇಖ ಇತ್ತು. ಅಂತಹ ಮಹನೀಯರ ಉತ್ತರಾಧಿಕಾರಿಯಾಗಿ ಏಕಮೇವ ಚಿರಂಜೀವಿಯಾಗಿ ಲಕ್ಷ್ಮೀನಾರಾಯಣಾಶ್ರಣ್ಣರ ಸಾಧನೆ ಅಗಾಧವಾದುದು. ಕಟೀಲು ದೇವಸ್ಥಾನದಲ್ಲಿ ಒಂದು ಕಾಲದಲ್ಲಿ ಯಾರಿರಲಿ ಯಾರೂ ಇಲ್ಲದೇ ಇರಲಿ, ದೇವರ ಪೂಜೆಯ ಕುರಿತು ಯಾವುದೇ ಒಂದು ಸಮಸ್ಯೆ ಇಲ್ಲದೆ ನನಗೆ ಮೊದಲು ಬಾಲಣ್ಣನ ಪರಿಚಯವಾಗುವ ಸನ್ನಿವೇಶದಲ್ಲಿ ನಿರಂತರವಾಗಿ ರಾತ್ರಿ ಪೂಜೆಗೆ ಸ್ನಾನ ಮಾಡ್ತಾ ಇದ್ದವರು ಲಕ್ಷ್ಮೀನಾರಾಯಣಾಶ್ರಣ್ಣ. ಅದರಲ್ಲಿ ಯಾವುದೇ ರಾಜಿ ಇರಲಿಲ್ಲ. ಅಷ್ಟೇ ಅಲ್ಲ, ಕಟೀಲು ದೇವಸ್ಥಾನದ ಅಲಂಕರಣ ಪದ್ಧತಿ ಏನಿದೆ, ದೇವರ ಬಿಂಬವನ್ನು ಅಲಂಕರಿಸುವಂತಹ ಒಂದು ಕೈಂಕರ್ಯ ಏನಿದೆ, ಅವರಷ್ಟು ವೇಗವಾಗಿ, ಅವರಷ್ಟು ಸೌಂದರ್ಯಯುತವಾಗಿ, ಅವರಷ್ಟು ಕಲಾತ್ಮಕವಾಗಿ ಮಾಡುವವರು ಪ್ರಾಯಶಃ ಕಡಿಮೆ. ಈ ವಯಸ್ಸಿನಲ್ಲೂ ಕೂಡ ಅವರು ದೇವರ ಒಳಹೊಕ್ಕರೆ ಯಾರು ಯಾವ ಕಾರಣಕ್ಕೂ ವಿಳಂಬವಾಯಿತು ಅನ್ನುವ ಪರಿಸ್ಥಿತಿಯೇ ಇರುವುದಿಲ್ಲ. ಅತ್ಯಂತ ನಿಖರವಾಗಿ, ಅತ್ಯಂತ ಸರಿಯಾಗಿ ಬಾಲಣ್ಣನ ಆ ಒಂದು ಪೂಜಾ ಕೈಂಕರ್ಯ ನಮಗೆಲ್ಲ ಆದರ್ಶ. ಇನ್ನು ಬೇರೆ ವಿಷಯದ ಕುರಿತಾದಂತಹ ಅವರ ಜ್ಞಾನ. ನಮ್ಮಲ್ಲಿ ಒಂದು ಕೃತಿಕಾಬಲಿ ಅನ್ನುವ ಒಂದು ವಿಧಿ ಇದೆ. ಅದು ಅನಿಷ್ಟ ನಿವೃತ್ತಿಗೆ ಅಭೀಷ್ಟ ಸಿದ್ಧಿಗೆ ಮಾಡಲ್ಪಡತಕ್ಕಂತಹ ಒಂದು ಪೂಜಾ ವಿಧಿ. ಅದು ಆ ಕೃತಿಕಾಬಲಿಯ ಪದ್ಧತಿ ಇದ್ದದ್ದು ಪಾರಂಪರಿಕವಾಗಿ ಆಶ್ರಣ್ಣರ ಮನೆತನಕ್ಕೆ. ಆಶ್ರಣ್ಣರು ಕೃತಿಕಾಬಲಿ ಅನ್ನುವ ಪದ್ಧತಿಯನ್ನು ಅನುಸರಿಸಿಕೊಂಡು ಅನಿಷ್ಟ ನಿವೃತ್ತಿಯ ಪ್ರಕ್ರಿಯೆಯನ್ನು ಆಚರಿಸಿದರೆ ಖಂಡಿತವಾಗಿಯೂ ಅನಿಷ್ಟ ನಿವೃತ್ತಿ ಆಗ್ತದೆ ಅಂತ ಆ ಕಾಲದ ಪ್ರಸಿದ್ಧ ಜ್ಯೋತಿಷಿಗಳು ಅಚ್ಚಂಬೀಟಿ ನಾರಾಯಣ ಕುದುವಾಳಂತಹ ಮಹನೀಯರು. ಯಾಕೆ ಅಚ್ಚಂಬೀಟಿ ನಾರಾಯಣ ಕುದುವಾಳರ ಉಲ್ಲೇಖ ಇವತ್ತು ನಾವು ಹೇಳಲೇಬೇಕು. ಶ್ರೀಕೃಷ್ಣದೇವರ ಸನ್ನಿಧಾನದಲ್ಲಿ ಒಂದು ಕಾಲದಲ್ಲಿ ಪ್ರಶ್ನೆ ಇಟ್ಟು ಆ ಸನ್ನಿಧಾನದ ಮಹತ್ವವನ್ನು ಉಲ್ಲೇಖಿಸಿದವರು. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಈ ಪ್ರದೇಶದ ಎಲ್ಲ ದೇವಸ್ಥಾನಗಳಿಗೂ ಅಷ್ಟಮಂಗಲ ಪ್ರಶ್ನೆಗೆ ನಿರ್ದೇಶನವನ್ನು ನೀಡಿ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಅಂತಹ ಆ ಮಹನೀಯರು ಕೆಲವರಿಗೆ ಅತ್ಯಪೂರ್ವವಾಗಿ ಹೇಳುವ ಪ್ರಾಯಶ್ಚಿತ್ತದಲ್ಲಿ ಆಶ್ರಣ್ಣರ ಕೈಯಿಂದ ಕೃತಿಕಾಬಲಿಯನ್ನು ಮಾಡಿಸಿ ನಿಮ್ಮೆಲ್ಲ ಅನಿಷ್ಟಗಳು ದೂರವಾಗ್ತದೆ ಅಂತ ಹೇಳುವಾಗ ಅಂತಹ ಕೃತಿಕಾಬಲಿಯ ವಿಧಿ ಅದು ಯಾವ ಕಾರಣದಿಂದಲೂ ಬೇರೆಯವರಿಗೆ ಗೊತ್ತಿಲ್ಲದೇ ಇರತಕ್ಕಂತಹ ವಿಧಿ. ಆ ವಿಧಿ ಇವತ್ತಿಗೂ ಕರತಲಾಮಲಕವಾಗಿ, ಇವತ್ತಿಗೂ ಅದರಲ್ಲಿ ಸಿದ್ಧಹಸ್ತರಾಗಿ, ಇವತ್ತಿಗೂ ಆ ಕೃತಿಕಾಬಲಿ ಅನ್ನುವ ಪ್ರಕ್ರಿಯೆಯ ಒಳ ಹೊರಗನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಕೃತಿಕಾಬಲಿಯನ್ನು ಮಾಡಬಲ್ಲ ಒಬ್ಬ ಸಮರ್ಥರಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಆಶ್ರಣ್ಣರು ಓದುವರು. ಕೃತಿಕಾಬಲಿ ಅನ್ನೋದು ಪ್ರಶ್ನಮಾರ್ಗ ಅನ್ನುವ ಗ್ರಂಥದಲ್ಲಿ ಹೇಳಲ್ಪಟ್ಟಂತಹ ಒಂದು ವಿಶಿಷ್ಟವಾದಂತಹ ಒಂದು ಪ್ರಾಯಶ್ಚಿತ್ತ. ಲಕ್ಷ್ಮೀನಾರಾಯಣ ಆಶ್ರಣ್ಣರ ಕೃತಿಕಾಬಲಿಯನ್ನು ನಾನು ಬಹಳಷ್ಟು ಬಾರಿ ಹಿಂದಿನ ದಿವಸಗಳಲ್ಲಿ ನೋಡಿದವ. ಆ ಸನ್ನಿವೇಶಗಳಲ್ಲಿ ಅವರದ್ದಾದಂತಹ ಬಲಿಯ ಕುರಿತಾದಂತಹ ತನ್ಮಯತೆ, ಆ ಬಲಿಯ ಕುರಿತಾದಂತಹ ಅವರನ್ನು ಹೊಗಳಬೇಕು ಅನ್ನೋದು ನನಗೆ ಖಂಡಿತವಾಗಿಯೂ ಉದ್ದೇಶ ಅಲ್ಲ. ಯಾಕೆ ಅವರು ನನ್ನನ್ನು ಕರೆದು ಹೇಳಿ ಆಯಿತು ಇದ್ಯಂತೆನ್ನುವಂಥ ಜಾಲ ಪನ್ನಡೆ ಅಂತ. ಹಾಗಾಗಿ ನಾನು ಇಲ್ಲದ್ದನ್ನು ಖಂಡಿತವಾಗಿಯೂ ಹೇಳೋದಿಲ್ಲ. ಇದ್ದದ್ದನ್ನು, ನೆನಪಿದ್ದದ್ದನ್ನು ಉಲ್ಲೇಖಿಸದೆ ಬಿಡುವುದಕ್ಕೂ ಶಕ್ತಿ ಇಲ್ಲ. ಹಾಗಾಗಿ ಆಶ್ರಣ್ಣರ ಆ ಕೃತಿಕಾಬಲಿಯ ಒಂದು ಲಕ್ಷ್ಮೀನಾರಾಯಣ ಆಶ್ರಣ್ಣರ ಆ ಒಂದು
ಕೃತಿ ಎನಿಸಿದಂತಹ ಕೃತಿಕಾಬಲಿ, ಅಂದರೆ ಅವರಿಂದ ನಡೆಸಲ್ಪಡತಕ್ಕಂತಹ ಪೂರ್ವಜರಿಂದ ಅನುಷ್ಠಾನಿಸಲ್ಪಟ್ಟಂತಹ ಕೃತಿಕಾಬಲಿ ಏನಿದೆ ಅದು ಅತ್ಯಪೂರ್ವವಾದದ್ದು. ಇವತ್ತಿಗೂ ಅದರಲ್ಲಿರತಕ್ಕಂತಹ ಆ ವಿಧಿವಿಧಾನಗಳಲ್ಲಿ ಅವರಿಗಿರುವಂತಹ ಒಂದು ನಿಷ್ಠೆ, ಅದರಲ್ಲಿರತಕ್ಕಂತಹ ಪ್ರೌಢತೆ ಈ ವಯಸ್ಸಿನಲ್ಲೂ ಕೂಡ ನಮಗೆಲ್ಲರಿಗೂ ಅನುಕರಣೀಯ. ಅಷ್ಟೇ ಅಲ್ಲದೆ ಉಡುಪಿಗೆ ಪರ್ಯಾಯ ಸಂದರ್ಭದಲ್ಲಿ ಕಟೀಲಿನಿಂದ ಒಂದು ಕಾಲದಲ್ಲಿ ಹೊರೆಕಾಣಿಕೆಗಳು ಹೋಗುತ್ತಿದ್ದುದು ಅಪರೂಪ. ಲಕ್ಷ್ಮೀನಾರಾಯಣ ಆಸ್ರಣ್ಣರ ಸಂಘಟನಾ ಚತುರತೆಯಿಂದ ಗೋಪಾಲಕೃಷ್ಣ ಆಸ್ರಣ್ಣರ ಆಶೀರ್ವಾದದಿಂದ ಯಾವುದೇ ಮಠದ ಪರ್ಯಾಯವಾಗಲಿ ಅದು ಕೃಷ್ಣದೇವರ ಮಠ, ಆಚಾರ್ಯ ಮಧ್ವ ಕರಾರ್ಚಿತ ಕೃಷ್ಣದೇವರು, ಅಲ್ಲಿ ನಡೆಸಲ್ಪಡತಕ್ಕಂತಹ ಸ್ವಾಮಿಗಳು ಯಾರೇ ಆಗಿರಲಿ ಅದು ಕೃಷ್ಣದೇವರ ಪರ್ಯಾಯ. ನಾವು ಶ್ರೀಕೃಷ್ಣದೇವರಿಗೆ ಕಾಣಿಕೆಯನ್ನು ಸಮರ್ಪಿಸಬೇಕು, ಅದು ನಮ್ಮ ಕರ್ತವ್ಯವೆನ್ನುವ ಪ್ರಜ್ಞೆಯಿಂದ ಎಲ್ಲ ಪರ್ಯಾಯಗಳಲ್ಲೂ ಕೂಡ ತನ್ನ ಸಂಘಟನಾ ಚತುರತೆಯಿಂದ ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರನ್ನು ಸಂಘಟಿಸಿ ಹೊರೆಕಾಣಿಕೆಯನ್ನು ನಮ್ಮ ಬಾಲಣ್ಣ ಸಮರ್ಪಿಸ್ತಾ ಬಂದದ್ದು ಪ್ರಾಯಶಃ ಇಲ್ಲಿವರೆಗೆ ದಾಖಲೆ. ಯಾವುದೇ ಸಂಘ ಸಂಸ್ಥೆಗಳು ಕೂಡ ಆ ರೀತಿಯದ್ದಾದಂತಹ ಒಂದು ವ್ರತಸಮವಾದಂತಹ ನಿಯಮವನ್ನು ಮೈಗೂಡಿಸಿಕೊಂಡು ಆ ಪರ್ಯಾಯದ ಸನ್ನಿವೇಶದಲ್ಲಿ ಶ್ರೀಕೃಷ್ಣದೇವರ ಆಚಾರ್ಯ ಮಧ್ವರ ಸೇವೆಯನ್ನು ಮಾಡಿದವರು ವಿರಳ. ಅಷ್ಟೇ ಅಲ್ಲದೆ ಅವರ ಆ ಒಂದು ಚತುರತೆಯ ಪರಿಣಾಮವಾಗಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಉಡುಪಿಯ ಅಷ್ಟಮಠದ ಯತಿಗಳೂ ಕೂಡ ಕಟೀಲು ದೇವಳದ ಮೊನ್ನೆ ನಡೆದಲ್ಲ, ಅದಕ್ಕಿಂತ ಹಿಂದಿನ ಬ್ರಹ್ಮಕಲಶದಲ್ಲಿ ಅಷ್ಟಮಠಗಳವರೂ ಕೂಡ ಸರಿಯಾದ ರೀತಿಯಲ್ಲಿ ಹೊರೆಕಾಣಿಕೆಯನ್ನು ಕಟೀಲು ದೇವರಿಗೆ ಸಮರ್ಪಿಸಿ ಕಟೀಲಿಗೂ ಜೊತೆಗೆ ಶ್ರೀಕೃಷ್ಣ ದೇವರಿಗೂ ಇರತಕ್ಕಂತಹ ಸಂಬಂಧವನ್ನು ಅತ್ಯಂತ ದೃಢಪಡಿಸಿದ್ದು ಈಗ ಅದು ಉಲ್ಲೇಖಿಸಲ್ಪಡಬೇಕಾದ ವಿಷಯ. ಅದಕ್ಕೆ ಕಾರಣೀಭೂತರಾದವರು ನಮ್ಮ ಲಕ್ಷ್ಮೀನಾರಾಯಣ ಆಸ್ರಣ್ಣ. ಇನ್ನು ಬೇರೆ ಬೇರೆ ರೀತಿಯದ್ದಾದಂತಹ ಯಕ್ಷಗಾನದ ಕುರಿತಾದಂತಹ ಅವರ ಆಸ್ಥೆ, ಕಟೀಲಿನಲ್ಲಿ ಪ್ರತ್ಯೇಕವಾದಂತಹ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದನ್ನು ಮುನ್ನಡೆಸಿ ಯುವ ಕಲಾವಿದರು ಅಲ್ಲಿ ರೂಪುಗೊಳ್ಳುವಂತೆ ಧರ್ಮಸ್ಥಳದಲ್ಲಿ ಯಕ್ಷಗಾನ ಕಲಾಕೇಂದ್ರ, ಅಧ್ಯಯನದ ಕಲಾಕೇಂದ್ರ ಆಗುವುದಕ್ಕಿಂತ ಮುಂಚೆಯೇ ಆ ಕನಸನ್ನು ಕಂಡು ರೂಪಿಸಿದವರು ನಮ್ಮ ಲಕ್ಷ್ಮೀನಾರಾಯಣ ಆಸ್ರಣ್ಣ. ಖ್ಯಾತ ಚಂಡಿವಾದಕರಾದಂತಹ ನಿಡ್ಲೆ ನರಸಿಂಹ ಭಟ್ಟರು ಇವತ್ತಿಗೆ ನಮ್ಮ ಮುಂದಿಲ್ಲ, ಆದರೆ ಯಕ್ಷಗಾನದಲ್ಲಿ ಅವರೊಂದು ಇತಿಹಾಸ. ಅವರ ಮರಣದ ಕೊನೆಯ ಕ್ಷಣದವರೆಗೂ ಅವರು ಸ್ಮರಿಸಿಕೊಳ್ತಾ ಇದ್ದದ್ದು ಅವರು ಲಕ್ಷ್ಮೀನಾರಾಯಣ ಆಸ್ರಣ್ಣರು. ಲಕ್ಷ್ಮೀನಾರಾಯಣ ಆಸ್ರಣ್ಣರಿಂದಾಗಿ ನಾನು ಜೀವನದಲ್ಲೊಂದು ವ್ಯವಸ್ಥೆಯನ್ನು ಕಾಣುವಂತಾಯಿತು, ನನ್ನ ಕಲಾ ಸೇವೆಯನ್ನು ಗಮನಿಸಿದವರು ಲಕ್ಷ್ಮೀನಾರಾಯಣ ಆಸ್ರಣ್ಣರೆಂದು ಎಲ್ಲ ಸನ್ನಿವೇಶಗಳಲ್ಲೂ ಹೇಳಿಕೊಳ್ತಾ ಇದ್ದರು ನಿಡ್ಲೆ ನರಸಿಂಹ ಭಟ್ಟರು. ಹೀಗೆ ಬಹಳಷ್ಟು ಕಲಾವಿದರಿಗೆ ಬಹಳ ಆಶ್ರಯದಾತರಾಗಿ ಯಕ್ಷಗಾನದ ಆ ಕಟೀಲು ದೇವರ ಏನು ಪ್ರೀತಿ ಇದೆ ಯಕ್ಷಗಾನ ಕುರಿತಾಗಿ, ಅದರಂತೆಯೇ ಕಲಾವಿದರಿಗೂ ಕೂಡ ತಾನು ಸ್ಪಂದಿಸ್ತಾ ಅವರ ಸುಖ ಕಷ್ಟಗಳಿಗೆ ನೆರವನ್ನು ತಾನು ನೀಡುತ್ತಾ ಜೀವನದಲ್ಲಿ ಮೌನವಾಗಿ ಕೃತಕೃತ್ಯತೆಯನ್ನು ಅನುಭವಿಸಿದವರು ನಮ್ಮ ಲಕ್ಷ್ಮೀನಾರಾಯಣ ಆಸ್ರಣ್ಣರು. ಇನ್ನು ಇವರ ಪರಂಪರೆಗೊಂದು ಇತಿಹಾಸ ಇದೆ. ಲಕ್ಷ್ಮೀನಾರಾಯಣ ಗೋಪಾಲಕೃಷ್ಣ, ಲಕ್ಷ್ಮೀನಾರಾಯಣ ಗೋಪಾಲಕೃಷ್ಣ ಈ ಹೆಸರು ಬಿಟ್ಟು ಈ ಹಿರಿಯ ತಲೆಮಾರಿಗೆ ಬರುವುದಿಲ್ಲ. ಅದೇ ಹೆಸರುಗಳು ಪರಿವರ್ತನೆಯಾಗುವುದು. ಹಿರಿಯ ಲಕ್ಷ್ಮೀನಾರಾಯಣ ಆಸ್ರಣ್ಣರ ಚಿರಂಜೀವಿ ಕೀರ್ತಿಶೇಷ ಗೋಪಾಲಕೃಷ್ಣ ಆಸ್ರಣ್ಣ, ಆ ಗೋಪಾಲಕೃಷ್ಣ ಆಸ್ರಣ್ಣರ ಚಿರಂಜೀವಿ ಲಕ್ಷ್ಮೀನಾರಾಯಣ ಆಸ್ರಣ್ಣ. ಲಕ್ಷ್ಮೀನಾರಾಯಣ ಆಸ್ರಣ್ಣರ ಚಿರಂಜೀವಿಯಾಗಿ ಮೊನ್ನೆ ಶಿರೂರು ಪರ್ಯಾಯದಲ್ಲಿ ತಮ್ಮದಾದಂತಹ ಕೈಂಕರ್ಯವನ್ನು ಸಮರ್ಪಿಸಿದವರು ಚಿರಂಜೀವಿ ಗೋಪಾಲಕೃಷ್ಣ ಆಸ್ರಣ್ಣ. ಹೀಗೊಂದು ನಾಮಧೇಯ ಕುರಿತಾದಂತಹ ಪರಂಪರೆ ಕೂಡ ಕಟೀಲಿನ ಆಸ್ರಣ್ಣರ ಆ ಹಿರಿಯ ಭಾಗಕ್ಕಿದೆ. ಅಷ್ಟೇ ಅಲ್ಲದೆ ಕಟೀಲು ಅನ್ನೋದು ಒಂದು ರೀತಿಯಲ್ಲಿ ಇವತ್ತಿಗೂ ಕೂಡ ನಮ್ಮ ಬ್ರಾಹ್ಮಣ್ಯದ
ಒಂದು ಆಶ್ರಯದ ಕೇಂದ್ರ. ಅಷ್ಟೇ ಅಲ್ಲ, ನಾವು ಸಾರ್ವಜನಿಕವಾಗಿ ಹೇಳಬೇಕಾಗಿದ್ದರೆ ಇವತ್ತಿಗೂ ಕೂಡ ಬ್ರಾಹ್ಮಣಾಚಾರವನ್ನು ದೇವಸ್ಥಾನದವರು ಉಳಿಸಿಕೊಳ್ಳುವುದಾದರೆ ಅವರು ಕಟೀಲನ್ನು ನೋಡಿಕೊಂಡು ಕಟೀಲಿನ ರೀತಿಯಲ್ಲಿ ಆಚರಿಸಬೇಕು. ಆ ಹಿನ್ನೆಲೆಯಲ್ಲಿ ಅಲ್ಲಿಯದ್ದಾದಂತಹ ಆಚಾರ ವಿಚಾರಗಳಲ್ಲಿ, ಅಲ್ಲಿಯ ಪೂಜಾ ಕೈಂಕರ್ಯಗಳಲ್ಲಿ ಒಂದು ಕಾಲದಲ್ಲಿ ಆಡಳಿತ ನಡೆಸುವವರಿಗೂ ಈ ಒಂದು ಪರಂಪರೆಗೂ ಏನೋ ಒಂದು ಸಮಸ್ಯೆಗಳು ಬಂದಾಗಲೂ ಆ ದೇವರದ್ದಾದಂತಹ ಪೂಜಾ ವಿನಿಯೋಗಗಳಲ್ಲಿ ಯಾವುದೇ ಸಮಸ್ಯೆಗಳು ಬರದಂತೆ ಪೂಜಾ ವಿನಿಯೋಗಗಳು ವಿಧಿವತ್ತಾಗಿ ನಡೆಯುವಂತೆ ಪ್ರಯತ್ನಿಸಿದವರಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಶರಣರು ಪ್ರಮುಖರು ಮತ್ತು ಅತ್ಯಂತ ಪ್ರಧಾನರು. ಇನ್ನು ಕಟೀಲಿನಲ್ಲಿ ಅವರು ನಡೆಸುವ ಗೋಪಾಲಕೃಷ್ಣ ಶರಣ ಸಂಸ್ಮರಣಾ ಕಾರ್ಯಕ್ರಮವೆಂಬಂತಹ ಒಂದು ಪ್ರತಿ ವರ್ಷದ ಅವರ ತೀರ್ಥರೂಪರ ಸ್ಮರಣೆಯ ಕಾರ್ಯಕ್ರಮ. ಅದೊಂದು ಅತ್ಯಂತ ಆದರ್ಶವಾದ ಶ್ಲಾಘನೀಯವಾದ ಕಾರ್ಯಕ್ರಮ. ಕಲಾವಿದರನ್ನು, ಪಂಡಿತರನ್ನು, ಜೊತೆಗೆ ದೇವಸ್ಥಾನದ ಅರ್ಚಕ ವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಕೃತಕೃತ್ಯತೆಯನ್ನು ಕಂಡ ಮಹನೀಯರನ್ನು ಗುರುತಿಸಿಕೊಂಡು ಅವರಿಗೆ ಗೋಪಾಲಕೃಷ್ಣ ಕೀರ್ತಿಶೇಷ ಗೋಪಾಲಕೃಷ್ಣ ಶರಣರ ಹೆಸರಿನಲ್ಲಿ ಗೌರವವನ್ನು ಸಮರ್ಪಿಸಿ ಆ ಗೌರವ ಪ್ರದಾನದ ಸನ್ನಿವೇಶವನ್ನು ಕಣ್ತುಂಬಿಕೊಳ್ಳುವ ಅವರ ಆ ಒಂದು ಈ ಉತ್ಸುಕತೆ ಈ ವಯಸ್ಸಿನಲ್ಲೂ ನಮಗೆಲ್ಲರಿಗೂ ಆದರ್ಶ, ಅನುಕರಣೀಯ. ಅಷ್ಟೇ ಅಲ್ಲದೆ ಈ ಉತ್ಸಾಹಿಗಳಿಗಾಗಿ ಈ ನಮ್ಮ ವೈದಿಕ ಕರ್ಮಗಳಲ್ಲಿ ಉತ್ಸಾಹಿಗಳಾದವರನ್ನು ಅವರು ಪ್ರೋತ್ಸಾಹಿಸುವ ರೀತಿ ಸುಮಾರು ನನಗೊಂದು 17 ವರ್ಷ ಇರಬಹುದು. ಇದು ನನ್ನ ಸ್ವಂತ ಅನುಭವ. ಕಟೀಲು ದೇವಳದಲ್ಲಿ ಅನುಕ್ರಮಣಿಕೆ ಮಾಡುವುದು ಅಂದರೆ ಒಂದು ಸವಾಲಾಗಿತ್ತು ಆ ಕಾಲದಲ್ಲಿ. ಯಾಕೆ ಕೇಳಿದರೆ ಈಗ ಆ ವಾದ್ಯದ ಹೊಡೆತ ಇಲ್ಲ. ಒಂದು ಕಾಲದಲ್ಲಿ ನವರಾತ್ರಿಯಲ್ಲಿ ತಮಿಳುನಾಡಿನಿಂದ ನೂರಾರು ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರು, ನಾದಸ್ವರ ವಿದ್ವಾಂಸರು ಬಂದು ಅಲ್ಲಿ ದೇವರ ಸೇವೆ ಸಮರ್ಪಿಸಲ್ಪಡುವ ಒಂದು ಪದ್ಧತಿ ಇತ್ತು. ಕಟೀಲಿಗೆ ಬಂದು ಕಟೀಲಿನಿಂದ ಉಡುಪಿಗೆ ಹೋಗಿ, ಉಡುಪಿಯಿಂದ ಕೊಲ್ಲೂರಿಗೆ ಹೋಗಿ ಮತ್ತೆ ಅವರವರ ಊರಿಗೆ ಹೋಗುವುದು. ಕಟೀಲಿನಲ್ಲಿ ಅವರಿಗೆ ಸಮರ್ಪಿಸಲ್ಪಡುವ ಗೌರವ, ಕಟೀಲಿನಲ್ಲಿ ಅವರಿಗೆ ಸಮರ್ಪಿಸಲ್ಪಡುವಂತಹ ಸಂಭಾವನೆ ಏನಿದೆ ಅದರ ಪೂರ್ಣವಾದ ಹೊಣೆಗಾರಿಕೆ, ಅವರ ಅಶನ, ವಸತಿ ಇತ್ಯಾದಿಗಳ ಆ ಒಂದು ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ನಿರ್ವಹಿಸ್ತಾ ಇದ್ದವರು ಬಾಲಣ್ಣ. ಜೊತೆಗೆ 100 ಬೇರೆ ಬೇರೆ ಸಂಗೀತ ವಿದ್ವಾಂಸರನ್ನು, ನಾದಸ್ವರದವರನ್ನು ಕೂರಿಸಿ ಅವರಿಗೆ ಸಂಬಂಧಿಯಾದಂತಹ ಡೋಲಕಿಯವರನ್ನು, ಪಕ್ಕವಾದ್ಯದವರನ್ನು ಕೂಡ ವ್ಯವಸ್ಥೆಗೊಳಿಸಿ ಅಲ್ಲಿ ನಡೀತಾ ಇದ್ದಂತಹ ಆ ಸಂಗೀತ ಆರಾಧನೆ ಇವತ್ತಿಗೆ ನಮಗೆ ನೆನಪಟ್ಟೆ. ಇವತ್ತಿಗೆ ಅದನ್ನು ಯಾವ ಕಾರಣದಿಂದಲೂ ನಾವು ಆಲೋಚಿಸುವುದಕ್ಕೂ ಶಕ್ಯವಿಲ್ಲ. ಇದನ್ನು ಬಾಲಣ್ಣನೂ ಅಲ್ಲಗೆಳೆಯುವ ಹಾಗಿಲ್ಲ, ನಾನು ಹೇಳೋದು ಸತ್ಯ. ಆ ಸನ್ನಿವೇಶದಲ್ಲಿ ಕಟೀಲು ದೇವಳದಲ್ಲಿ ಅನುಕ್ರಮಣಿಕೆಯನ್ನು ಮಾಡುವುದಾದರೆ ಚಂಡಿಕಾ ಹೋಮಕ್ಕೆ ಬಹಳ ಕಷ್ಟ. ಆ ವಾದ್ಯದ ಹೊಡೆತದಲ್ಲಿ ನಮ್ಮ ವೈದಿಕರ ಸ್ವರ ಕೇಳುವುದೇ ಇಲ್ಲ. ಮತ್ತೆ ಅಲ್ಲಿಯ ಮಡಿಗಾಗಿ ಧ್ವನಿವರ್ಧಕವನ್ನು ಬಳಸುವ ಹಾಗಿಲ್ಲ. ಅಂತಹ ಸನ್ನಿವೇಶದಲ್ಲಿ ನಮ್ಮಂಥವರನ್ನು ಮುಂದೂಡಿ ನೀವು ಮಾಡಬೇಕು, ಇದು ದೇವರ ಸೇವೆ, ಕಷ್ಟಾದರೂ ಮಾಡಿ ನಾವು ನಮ್ಮತನವನ್ನು ತೋರಿಸಬೇಕು ಅಂತ ನಮ್ಮನ್ನು ಹುರಿದುಂಬಿಸಿ ಇವತ್ತಿಗೂ ದುರ್ಗಾ ಕಲ್ಪೋಕ್ತ ಪೂಜೆ ಕಂಠಸ್ಥವಾಗಿ ಬರುವುದಿದ್ದರೆ ನನಗೆ ಅದಕ್ಕೆ ಲಕ್ಷ್ಮೀನಾರಾಯಣಾಶ್ರಮರು ಕಾರಣ. ಯಾಕೆ ಚಂಡಿಕಾ ಹೋಮ ತಂತ್ರಿಗಳು ಮಾಡ್ತಾರೆ, ಪೂಜೆಗೆ ಆಶ್ರಮರೇ ಕೂತ್ಕೊಳ್ಳೋದು. ನಮ್ಮ ಎಳವೆಯಲ್ಲಿ ಲಕ್ಷ್ಮೀನಾರಾಯಣಾಶ್ರಮರೇ ಆ ಸ್ಥಾನವನ್ನು ನಿರ್ವಹಿಸ್ತಾ ಇದ್ದರು. ಆ ಸಂದರ್ಭದಲ್ಲಿ ನಮ್ಮಿಂದ ಅದನ್ನು ಓದಿಸಿ ಹೇಳಿಸಿ ಇಡೀ ಅದರದ್ದಾದಂತಹ ಒಂದು ಪಾರಾಯಣ ನಮ್ಮಿಂದ ನಡೆಯುವಂತೆ ಮಾಡಿ ತಾವು ಆ ಪೂಜಾಕ್ರಮವನ್ನು ನೆರವೇರಿಸಿ ತನ್ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ನಾವೆಲ್ಲ ಸಮಾಜದಲ್ಲಿ ಏನಾದರೂ 1-2 ಅಕ್ಷರ ಅಧ್ಯಯನ ಮಾಡಿದವರು ಅಂತಾಗಿದ್ದರೆ ಅದರ ಹಿನ್ನೆಲೆಯಲ್ಲಿ ಲಕ್ಷ್ಮೀನಾರಾಯಣ ಶರಣರ ಪರಿಶ್ರಮವು ಬಹಳ ಅಗಾಧವಾದದ್ದು. ಅಷ್ಟೇ ಅಲ್ಲದೆ ನಮ್ಮ ಗುರುಗಳಾದಂತಹ ಹಯಗ್ರೀವ ತಂತ್ರಿಗಳು ಏನಾದರೂ ಅವರದ್ದಾದ, ನಾವು ವಿದ್ಯಾರ್ಥಿಗಳಾಗಿದ್ದಾಗ ಕೆಲವು ಸನ್ನಿವೇಶಗಳಲ್ಲಿ ಸಮಸ್ಯೆ ಬಂದರೆ ಏನೊಂಜಿ ಬಾಲಡ ಕೇಳುವೆ ಬಾಲೆ ಜಾದು ಪಣ್ಪೇನ ಅಂಚನ ಮಂಪುಗ ಅಂತ ಹೇಳಿ ಲಕ್ಷ್ಮೀನಾರಾಯಣ ಶರಣರಲ್ಲಿ ಕೆಲವು ಸಲಹೆಗಳನ್ನು ಕೇಳಿ ತನ್ಮೂಲಕವಾಗಿ ಅವರು ತನ್ನದಾದಂತಹ
ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದರು. ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿ ನೊಂದವರು, ಸಾಮಾಜಿಕವಾಗಿ ಕಷ್ಟಕ್ಕೀಡಾದವರು, ಮುಂಬೈಯಲ್ಲಿ ಸಾವಿರಗಟ್ಟಲೆ ಅಭಿಮಾನಿಗಳು ಇವತ್ತಿಗೂ ಲಕ್ಷ್ಮೀನಾರಾಯಣ ಆಶ್ರಮರಿಗಿದ್ದಾರೆ. ನಮ್ಮ ಇಡೀ ಕಾಸರಗೋಡು ಜಿಲ್ಲೆ ಸಹಿತವಾದ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳಿವೆ, ಅದರಲ್ಲಿ ಲಕ್ಷ್ಮೀನಾರಾಯಣ ಆಶ್ರಮರಿಗೊಂದು ಸ್ಥಾನ ಇದೆ. ಸಾಮಾನ್ಯ ಪಂಡಿತರಿಂದ ಹಿಡಿದು ಪಾಮರರವರೆಗೆ ಎಲ್ಲರೂ ಕೂಡ ಆಶ್ರಯಿಸುವಂತಹ ಒಂದು ಆಶ್ರಯ ಸ್ಥಾನ ಲಕ್ಷ್ಮೀನಾರಾಯಣ ಆಶ್ರಮ. ತನ್ನ ಮನಸ್ಸಿನಲ್ಲಿ ದುಃಖ ಮಡುಗಟ್ಟಿದ್ದರೂ ಅದನ್ನು ಎಂದೂ ತೋರಗೊಡದೆ ಎಲ್ಲ ರೀತಿಯಿಂದ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ದೇವರ ಸೇವೆಯಲ್ಲಿ ಕೃತಕೃತ್ಯರಾದವರು. ಇನ್ನು ಲಕ್ಷ್ಮೀನಾರಾಯಣ ಆಶ್ರಮರನ್ನು ಮಾತ್ರ ಹೇಳಿದರೆ ಸಾಲದು, ಅವರ ಸಮೀಪವರ್ತಿಯಾಗಿ ಜಯಂತಿ ಅತ್ತಿಗೆ ಇಲ್ಲಿ ಸನ್ನಿಹಿತರಾದದ್ದು ನಮ್ಮೆಲ್ಲರ ಒಂದು ಗುರುಗಳ ಒಂದು ವಿಶೇಷವಾದಂತಹ ಕೃಪೆ. ಬಾಲಣ್ಣ ಈ ವ್ಯವಸ್ಥೆಯಲ್ಲಿ ಎಷ್ಟು ಯಶಸ್ವಿಯಾಗಬೇಕಾಗಿದ್ದರೆ ಮೌನವಾಗಿ ಮನೆಯ ಎಲ್ಲ ವ್ಯವಹಾರಗಳನ್ನು, ಮನೆಯ ಎಲ್ಲ ಕೃತ್ಯಗಳನ್ನು, ಮನೆಯ ಎಲ್ಲ ಸಂಪ್ರದಾಯಗಳನ್ನು ಆಚರಿಸ್ತಾ ಬಂದು ಬಾಲಣ್ಣನಿಗೆ ಎಂದೂ ಎಳ್ಳಷ್ಟು ಹೊರೆಯಾಗದಂತೆ ತನ್ನ ಗೃಹಿಣೀತನದಿಂದ ಮನೆಯ ಹೊಣೆಗಾರಿಕೆಯನ್ನು ನಿರ್ವಹಿಸಿದವರು ನಮ್ಮ ಜಯಂತಿ ಅತ್ತಿಗೆ. ನಿಜವಾಗಿ ಬಾಲಣ್ಣನಷ್ಟೇ ಗೌರವಾನ್ವಿತರಾದವರವರು. ಅವರನ್ನು ಕೂಡ ನಾನು ಅಭಿವಂದಿಸದೇ ಇದ್ದರೆ ಈ ಅಭಿವಂದನೆಯ ಪ್ರಕ್ರಿಯೆ ಪೂರ್ಣಗೊಳ್ಳುವುದೇ ಇಲ್ಲ. ಯಾವತ್ತೂ ಕೂಡ ಎಂದೂ ತಮ್ಮ ಸುಖಗಳನ್ನು ಆಲೋಚಿಸದೆ, ಎಲ್ಲ ತಮ್ಮ ಕಷ್ಟಗಳಿದ್ದರೂ ಕೂಡ ಅದನ್ನು ಬದಿಗಿಟ್ಟು ಸ್ಪಂದಿಸುವ ಈ ದಂಪತಿಗಳು ಇವತ್ತು ರಾಜರಾಜೇಶ್ವರ ತೀರ್ಥರ ಹೆಸರಿನಲ್ಲಿ ಕೊಡಮಾಡಲ್ಪಡುವ ಗುರುಗಳ ಆ ಪೂರ್ಣಾನುಗ್ರಹ ಪೂರ್ಣವಾದಂತಹ ದಿವ್ಯವಾದಂತಹ ಪ್ರಶಸ್ತಿ ರೂಪದ ಪ್ರಸಾದಕ್ಕೆ ಖಂಡಿತವಾಗಿ ಅರ್ಹರು. ಅವರನ್ನು ಅಭಿವಂದಿಸುವುದು ಅಥವಾ ಅಭಿನಂದಿಸುವುದು, ಈ ಗುರುಗಳನ್ನು 6 ಮಂದಿ ಗುರುಗಳನ್ನು ಸಾಕ್ಷೀಕರಿಸಿ ಅವರ ಕುರಿತಾಗಿ 2 ಮಾತಾಡೋದು ನನ್ನ ಪಾಲಿನ ದೊಡ್ಡ ಸೌಭಾಗ್ಯ. ಹಾಗಾಗಿ ಇಂತಹ ಮಹನೀಯರಿಗೆ ಗುರುಗಳು ಈ ಒಂದು ಅನುಗ್ರಹ ಪ್ರಸಾದವನ್ನು ನೀಡುವುದಕ್ಕೆ ನನಗೆ ಗೊತ್ತಿದ್ದ ಹಾಗೆ 2 ವರ್ಷಗಳ ಹಿಂದೆಯೇ ಸಂಕಲ್ಪಿಸಿದ್ದರು. ಕಾರಣಾಂತರಗಳಿಂದ ಅದು ವಿಳಂಬವಾಯಿತು. ಆದರೂ ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಗುರುಗಳಿಂದ ಸ್ವೀಕರಿಸಿ ಕೃತಕೃತ್ಯತೆಯ ಕ್ಷಣವನ್ನು ಅನುಭವಿಸುವಂತಹ ಲಕ್ಷ್ಮೀನಾರಾಯಣ ಆಶ್ರಮ, ಜಯಂತಿ ಆಶ್ರಮ ದಂಪತಿಗಳಿಗೆ ಇಲ್ಲಿ ಸೇರಿದಂತಹ ಸಮಸ್ತ ಮಹನೀಯರ ಮಾತೆಯರ ಪರವಾಗಿ ಅಭಿನಂದನೆಯನ್ನು ಸಮರ್ಪಿಸ್ತಾ, ಅವರ ಕುರಿತಾಗಿ ಎಂದೂ ಇಲ್ಲದ್ದನ್ನು ಹೇಳುವುದು ಇನ್ನೂ ಮುಗಿದಿಲ್ಲ. ಆದರೆ ಈ ಸನ್ನಿವೇಶಕ್ಕೆ ನಾನು ಇನ್ನು ಗುರುಗಳ ಆಶೀರ್ವಚನಗಳು ನಡೆಯುವುದಕ್ಕೆ ಆ ಸನ್ನಿವೇಶದಲ್ಲಿ ಯಥಾಮತಿಯಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸುವ ಮೂಲಕ ಆ ದಂಪತಿಗಳನ್ನು ಇಲ್ಲಿ ನೆರೆದಂತಹ ತಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ. ದೇವನಾಗರಿ ಲಿಪಿಯಲ್ಲಿ ಸಂಸ್ಕೃತ ಭಾಷೆಯಲ್ಲಿದೆ. ಅದರ ಒಕ್ಕಣೆಯನ್ನು ಪ್ರಾಂಶುಪಾಲರ ಗುರುಕುಲದ ಪ್ರಾಧ್ಯಾಪಕರಾದಂತಹ ಅಕ್ಷಯ ಪುರಾಣಿಕರು ಪ್ರಸ್ತುತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಶ್ರೀ ರಾಮಕೃಷ್ಣೋ ವಿಜಯೇತೆ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಶ್ರೀ ಹೃಷಿಕೇಶ ತೀರ್ಥಪೀಠಂ ಶ್ರೀ ಪರಿಮಾರು ಮಠ ವಜ್ರಪೀಠವರಂ. ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರಸ್ಯ ಚೈತ್ರಶುದ್ಧ ದ್ವಾದಶ್ಯಾಂ ಶ್ರೀ ಪರಿಮಾರು ಗ್ರಾಮೆ ಶ್ರೀ ಹನುಮಜ್ಜಯಂತಿ ಮಹೋತ್ಸವ ಶುಭಾವಸರೆ ಅನನ್ಯ ನಿಷ್ಠೆಯ ಶ್ರದ್ಧೆಯ ಭಕ್ತಿಯ ಶ್ರೀ ದುರ್ಗಾರಾಧನ ತತ್ಪರಾಯ ಅನ್ನದಾನ ವಿದ್ಯಾದಾನಾದಿನ ಖ್ಯಾತಾಭಿಧಾನಾಯ ಅನುದಿನಂ ಅನುಷ್ಠೀಯಮಾನ ದೀನಜನ ಶುಶ್ರೂಷಾ ಧುರಂಧರಾಯ ಭಕ್ತಜನಾದರ ಪ್ರಾಪ್ತಾಯ ಸೌಜನ್ಯ ಸೌಶೀಲ್ಯಾದಿ ಸದ್ಗುಣ ಸಂಪನ್ನಾಯ ವಿದ್ವಾನ್ ಲಕ್ಷ್ಮೀನಾರಾಯಣ ಆಶ್ರಮ ಕಟೀಲು ಇತಿ ಸುಗೃಹೀತ ನಾಮಧೇಯಾಯ ಶ್ರೀರಾಜರಾಜೇಶ್ವರ ಪ್ರಶಸ್ತಿಂ ಅನುಗ್ರಹಪೂರ್ವಕಂ ವಿತೀರ್ಯ ಅಸ್ಮದುಪಾಸ್ಯೋ ಭಗವಂತೋ ಶ್ರೀರಾಮಕೃಷ್ಣೌ. ಈ ಘಟಿಕೋತ್ಸವ ಸಂದರ್ಭದಲ್ಲಿ ಪೂಜ್ಯ ಸ್ವಾಮಿಗಳೆಲ್ಲರೂ ವಂದಿಸ್ತಾ, ವಿಶೇಷವಾಗಿ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ನನಗೆ ವಿಶೇಷ ಗೌರವ ಕೊಟ್ಟಂತಹ ಸ್ವಾಮಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ,
ವಿಶೇಷವಾಗಿ ಏನು ನಾವು ಮಾತಾಡಲಿಕ್ಕೆ ಬಂದದಲ್ಲ, ಆದರೆ ಪಕ್ಕ ದಾಸರು ಹೇಳಿದ ಮಾತನಾಡ್ಬರ್ತದೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವೇ ಅಂತ. ಯಾಕೆಂತ ಕೇಳಿದ್ರೆ ಸ್ವಾಮಿಗಳ ಪ್ರಶಸ್ತಿ ನನಗಿದು ಪ್ರಥಮಲ್ಲ. ಬಹುಶಃ ಹಿಂದಿನ ಕಾಳಿನ ಸ್ವಾಮಿಗಳು ಪ್ರಪ್ರಥಮವಾಗಿ ಪರ್ಯಾಯ ಸಂದರ್ಭದಲ್ಲಿ ಕಟೀಲಿ ಬಂದು ಪ್ರಸಾದಗಳು ಬಂದು ಪರ್ಯಾಯ ಸಂದರ್ಭ ಬೇಡಿಕೆಯಲ್ಲಿ ಕೊಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಬೇಡಿಕೆಯಲ್ಲಿ ಸನ್ಮಾನಿಸಿದ್ದಾರೆ. ನಮ್ಮ ಹನುಮಾನ್ ಸ್ವಾಮಿಗಳು ಉಳಿದ ಸಂದರ್ಭ ಸಂಭವನೆ ಮಾಡಿದ ಸ್ವಾಮಿಗಳು ವೇದಿಕೆಯಲ್ಲಿ ಸನ್ಮಾನಿಸಿದ್ದಾರೆ. ಆದರೆ ಇಲ್ಲಿಯ ಈ ಕಾರ್ಯಕ್ರಮಕ್ಕೆ ಈ ಪ್ರಶಸ್ತಿಗೊಂದು ವಿಶೇಷವಾದಂತಹ ಅನುಗ್ರಹ ಅಂತ ನಾನು ಚಿಂತನೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಒಂದು ಚಿಕ್ಕ ಕಥೆ, ನಮ್ಮ ಹಿರಿಯರಿಂದ ಆದಂತಹ ಏನೋ ವ್ಯತ್ಯಾಸದಿಂದ ಸ್ವಾಮಿಗಳಿಗೂ ಮತ್ತು ನಮ್ಮ ಮನೆತನಕ್ಕೂ ಒಂದು ರೀತಿಯ ಅನ್ನ ನೀರಿಲ್ಲದ ರೀತಿಯಲ್ಲಿ ನಮ್ಮ ಮನೆಗೆ ಸ್ವಾಮಿಗಳು ಬರುವಂತಹ ಸಂಪ್ರದಾಯ ಇರಲಿಲ್ಲ. ದೇವಸ್ಥಾನಕ್ಕೆ ಸ್ವಾಮಿಗಳು ಬರ್ತಾರೆ, ದೇವಸ್ಥಾನದಲ್ಲಿ ಅದರ ವಿಚಾರ ನಾವೆಲ್ಲ ಮಾಡ್ತೇವೆ ಅಷ್ಟೇ ಹೊರತು ಮನೆಗಳಿಗೆ ಸ್ವಾಮಿಗಳನ್ನು ಕರೆಯುವಂತಹ ಭಾಗ್ಯ ನಮ್ಗೆ ಇರಲಿಲ್ಲ. ಇದನ್ನೆಲ್ಲ ಚಿಂತನೆ ಮಾಡಿ ನಮ್ಮ ತೀರ್ಥರೂಪದೊಳಗ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಇದನ್ನೊಂದು ಏನಾದರೂ ನಿವಾರಣೆ ಮಾಡಬೇಕು ಅಂತ ಚಿಂತನೆ ಮಾಡಿದಾಗ ಪ್ರಶ್ನೆಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರ ಕಾಣದಾಗ ಪ್ರಶ್ನೆಗಳು ಹೇಳಿದ್ರು ಕಾಲ ಬರಲಿಲ್ಲ. ಕಾಲ ಬರುವಾಗ ಆಗ್ತದೆ, ಈಗ ಅದನ್ನು ಮಾತಾಡಿದ್ರೆ ಅಲ್ಲಿ ಬಿಡಿ ಅಂತ ಹೇಳಿ ಹಾಗೆ ಮುಂದೆ ನಾವು ನಿಂತಿರುವಾಗ ನಮ್ಮ ವಿದ್ಯಾಮಾನ್ಯ ತೀರ್ಥರು ಕೃಷ್ಣನ ಪೂಜೆಯ ಸಂದರ್ಭದಲ್ಲಿ ಸ್ವಾಮಿಗಳ ಅಪ್ಪಣೆಯಂತೆ ಉಡುಪಿಗೆ ಬಂದು ಬೇಜಾರ ಸ್ವಾಮಿಗಳು ಪರ್ಯಾಯ ಸಂದರ್ಭ ಅವರು ಕೂತ್ಕೊಳ್ಳೋ ಸಂದರ್ಭ ಆ 3 ದಿವಸಗಳಲ್ಲಿ ಅನ್ನ ಸಂತರ್ಪಣೆಗೋಸ್ಕರ ಸಹಾಯಕಗೋಸ್ಕರ ನಮ್ಮ ತೀರ್ಥರು ಇರುವಾಗಲೇ ಎಲ್ಲ ನಾವೆಲ್ಲ ಒಟ್ಟಿಗೆ ಸಾಧಾರಣ 150 ಜನ ಬಂದು 3 ದಿನ ಈಗಿನ ಕಾಳಿ ಸ್ವಾಮಿಗಳ ಮನೆಯಲ್ಲಿ ಕೂತು 3 ದಿನ ಕೃಷ್ಣನ ಸೇವೆ ಮಾಡುವಂತಹ ಭಾಗ್ಯ ನಮಗೆ ಸಿಕ್ಕಿದ್ದು. ಬಹುಶಃ ಇಲ್ಲಿಗೆ ನಮ್ಮ ತೀರ್ಥರೂಪರಿಗೆ ನಮ್ಮ ದೇವರು ಪ್ರೇರಣೆ ಕೊಟ್ಟರು. ಉಡುಪಿಗೆ ಬೇಜಾರ ಸ್ವಾಮಿಗೆ ಬೇಜಾರ ಸ್ವಾಮಿ ಪರಿಹಾರದಲ್ಲಿ ಪ್ರಥಮವಾಗಿ ಹೊರೆಕಾಣಿಕೆ ಕೊಂಡವರು. ಹೊರೆಕಾಣಿಕೆ ಕೊಂಡೋಗಿ ಹೊರೆಕಾಣಿಕೆ ನಡೀತಾ ಇತ್ತು. ಪರಿಹಾರ ಏನು ಆ ಪರಿಹಾರದ ವಿಷಯ ನಮ್ಮ ಚಿಂತನೆಗೆ ಹೋಗಲಿಲ್ಲ. ಹೀಗೆ ನಡೀತಾ ಇತ್ತು. ಪ್ರತಿ ಪರಿಹಾರದಲ್ಲಿಯೂ ಹೊರೆಕಾಣಿಕೆ ಕೊಂಡೋಗ್ತಿದ್ರು. ಅಂದರೆ 98 ಇಸ್ವಿಯಲ್ಲಿ ನಮ್ಮ ತೀರ್ಥರೂಪದ ಕಾಲವಾದ ಕಾಲ ನಮ್ಮ ಶ್ರೀಗುರು ಸ್ವಾಮಿಗಳ ಪರ್ಯಾಯ ಕೂತ್ಕೊಳ್ಳುವಂತಹ ಕಾಲ. ಆ ಸಂದರ್ಭದಲ್ಲಿ ನಮ್ಮ ತೀರ್ಥರೂಪರು ತೀರಿ ಹೋದ್ರು. ಇನ್ನೂ ನನಗೆ ಮುಂದರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಚಿಂತನೆ ಮಾಡಿ ಪರ್ಯಾಯದ ಸಮಯಕ್ಕೆ ನಾನು ಹೋಗುವುದಿಲ್ಲ ಅಂತ ಚಿಂತನೆ ಮಾಡಿ ಕೂತಿದ್ದೆ. ಶ್ರೀಗುರು ಸ್ವಾಮಿಗಳು ಜನ ಕಳಿಸಿ ಕೂಡಿ ಬರಬೇಕು ಮಾತಾಡಬೇಕು ಅಂತ ಹೇಳಿ ಪರ್ಯಾಯದ ಮೀಟಿಂಗಲ್ಲಿ ಅಸಂಖ್ಯ ನಿಮ್ಮ ದೇವಿ ಪ್ರಸಾದ ರೂಪದಲ್ಲಿ ನೀವು ಏನಾದರೂ ಹೊರೆಕಾಣಿಕೆ ತರಲೇಬೇಕು ನನಗೆ ಅಂತ ಒಂದು ಪಾಠ ಹೇಳಿದೆ. ನಾನು ಹೇಳಿದೆ ಹೊರೆಕಾಣಿಕೆ ತರಲಿಕ್ಕೆ ನಮ್ಮ ಅಪ್ಪ ತೀರಿ ಹೋಗಿದ್ದಾರೆ, ಅಪ್ಪನೂ ಇಲ್ಲ, ನನ್ನಿಂದ ಸಾಧ್ಯ ಆಗುವುದು ಕಷ್ಟ ಅಂತ ಹೇಳಿದಾಗ ಆ ಸಭೆಯಲ್ಲಿ ನಮ್ಮ ಹರಿಕೃಷ್ಣಪ್ಪನವರು ಹಾಗೂ ಅಮರನಾಶಕರು ಇದ್ರು. ಅವರು ಹೇಳಿದ್ರೆ ಅಸಂಖ್ಯ ನೀವು ಆಯ್ತು ನಾವಿದ್ದೇವೆ ಅಂತ. ಹಾಗೆ ಎರಡನೇ ಪ್ರಾರಂಭವಂತ ಹೊರೆಕಾಣಿಕೆ ನಿರಂತರವಾಗಿ ನಡೀತಾ ಇತ್ತು. ನಿರಂತರವಾಗಿ ನಡೀತು ಹೋದಾಗ ನಮಗೆ ಸಮಸ್ಯೆ ಬಂದಾಗ ನಮಗೆ ಸ್ವಾಮಿಗಳ ಒಂದು ವ್ಯತ್ಯಾಸ ಮತ್ತು ಕೃಷ್ಣಾಪುರ ಸ್ವಾಮಿಗಳಿಂದ ಅಂತ ತಿಳಿದು ಬಂದಾಗ ಕೃಷ್ಣಾಪುರ ಸ್ವಾಮಿಗಳ ಹತ್ರ ನಾವು ಪ್ರಾರ್ಥಿಸಿದೆ. ನಮ್ಮ ಈಗಿನ ಶ್ರೀ ಸ್ವಾಮಿಗಳ ಅಪ್ಪ ಉದಯಾಚಾರ್ಯರು ಅವರು ನನ್ನ ಕೃಷ್ಣಾಪುರ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋದ್ರು. ಕೃಷ್ಣಾಪುರ ಸ್ವಾಮಿಗಳು ಹೇಳಿದಾಗ ನೀವು ಇಷ್ಟು ದೇವರ ಸೇವೆ ಮಾಡ್ತೀರಿ, ನಿಮ್ಗೆ ಪರಿಹಾರಕ್ಕೆ ನೀವು ಪ್ರಶ್ನೆ ಇಟ್ಕೊಂಡು ನೋಡಿ ಅಂತ ಹೇಳಿ ಇದೊಂದು ಒಳ್ಳೆಯ ಅವಶ್ಯ ಅಂತ ಹೇಳಿ ನಾನು ಪ್ರಶ್ನ ಚಿಂತನೆ ಮಾಡಿ ನಮ್ಮ ಪ್ರಸನ್ನಾಚಾರ್ಯರ ಕಲಿತು ಪ್ರಶ್ನಾ ಚಿಂತನೆ ಮಾಡಿದಾಗ ಅದಕ್ಕೆ ಕೆಲವು ಪರಿಹಾರಗಳನ್ನ ಹಿಡಿದು ಸ್ವಾಮಿಗಳನ್ನು ಬಂದು ವಿಷಯ ಮಾಡಿಸಿ ಪರಿಹಾರ ಆಗ್ತದೆ. ನಾನು ಹಂಗೆ ಹೇಳಿದ್ರೆ ಸ್ವಾಮಿಗಳು ಎಲ್ಲ ಸ್ವಾಮಿಗಳನ್ನು ತರಿಸಿ ಎಲ್ಲ ಸ್ವಾಮಿಗಳು ಮಾಡಿ ವಿಷಯ ಮಾಡೋದು ನಮಗೆ ಮನೆಗೆ ಬರೋದು ಹೋಗಿ ಆಗಬೇಕು. ಬಹುಶಃ ಚಿಂತನೆ ಮಾಡಿದಾಗ ಪರಿಹಾರ ಕಂಡಿದ್ದು ಆ ಕರ್ತವ್ಯಕ್ಕೆ ಮುಂದೆ ಅದೇ ಆ ಕರ್ತವ್ಯಕ್ಕೆ ಒಂದು 8 ಸ್ವಾಮಿಗಳು ಬೆಳೆಸಲು ಕಲಿಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ, ಅವರು ಸಿಗ್ಲಿಕ್ಕಿಲ್ಲ. ಕೊಡಲ್ಪಡುವ ಪ್ರಶಸ್ತಿಯು ರಜತ ಫಲಕದಲ್ಲಿ ದೇವನಾಗರಿ ಲಿಪಿಯಲ್ಲಿ ಸಂಸ್ಕೃತ ಭಾಷೆಯಲ್ಲಿದೆ. ಅದರ ಒಕ್ಕಣೆಯನ್ನು ಪ್ರಾಂಶುಪಾಲರಾದ ಗುರುಕುಲದ ಪ್ರಾಧ್ಯಾಪಕರಾದಂತಹ ಅಕ್ಷಯ್ ಪುರಾಣಿಕರು ಪ್ರಸ್ತುತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಶ್ರೀರಾಮಕೃಷ್ಣೌ ವಿಜಯೇತೆ. ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಶ್ರೀ ಹೃಷಿಕೇಶತೀರ್ಥಪೀಠಂ ಶ್ರೀ ಪಲಿಮಾರುಮಠಃ ರಜತಪೀಠಪುರಂ. ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರಸ್ಯ ಚೈತ್ರಶುದ್ಧದ್ವಾದಶ್ಯಾಂ ಶ್ರೀ ಪಲಿಮಾರುಗ್ರಾಮೆ ಶ್ರೀ ಹನುಮಜ್ಜಯಂತಿ ಮಹೋತ್ಸವ ಶುಭಾವಸರೆ ಅನನ್ಯನಿಷ್ಠಯ ಶ್ರದ್ಧಯ ಭಕ್ತ್ಯ ಶ್ರೀ ದುರ್ಗಾರಾಧನ ತತ್ಪರಾಯ ಅನ್ನದಾನ ವಿದ್ಯಾದಾನಾದಿನ ಖ್ಯಾತಾಭಿದಾನಾಯ ಅನುದಿನಂ ಅನುಷ್ಠೀಯಮಾನ ದೀನಜನ ಶುಶ್ರೂಷಾ ಧುರಂಧರಾಯ ಭಕ್ತಜನಾದರ ಪ್ರಾಪ್ತಾಯ ಸೌಜನ್ಯ ಸೌಶೀಲ್ಯಾದಿ ಸದ್ಗುಣ ಸಂಪನ್ನಾಯ ವಿದ್ವಾನ್ ಲಕ್ಷ್ಮೀನಾರಾಯಣ ಆಸ್ರಣ್ಣ ಕಟೀಲು ಇತಿ ಸುಗೃಹೀತ ನಾಮಧೇಯಾಯ ಶ್ರೀರಾಜರಾಜೇಶ್ವರ ಪ್ರಶಸ್ತಿಂ ಅನುಗ್ರಹಪೂರ್ವಕಂ ವಿತೀರ್ಯ ಅಸ್ಮದುಪಾಸ್ಯೋ ಭಗವಂತೋ ಶ್ರೀರಾಮಕೃಷ್ಣೌ ಜ್ಞಾನಭಕ್ತಿ ವೈರಾಗ್ಯಾದಿ ಸಿದ್ಧಿಪ್ರದೌ ಭೂಯಾಸ್ತಾಂ ಇತ್ಯಾಶಾಸ್ಮಹೆ. ಶ್ರೀ ವಿಶ್ವಾವಸು ಸಂವತ್ಸರಸ್ಯ ಚೈತ್ರಶುದ್ಧದ್ವಾದಶಿ ಶ್ರೀಯೋಗದೀಪಿಕಾ ಗುರುಕುಲ ಘಟಿಕೋತ್ಸವಃ 33-ಷಡ್ವಿಂಶತ್ಯುತ್ತರ-ದ್ವಿಸಹಸ್ರಂ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರಶಸ್ತಿಯನ್ನು ಸನ್ಮಾನ ನಡೆದಿದೆ. ಸ್ವಾಮಿಗಳು ಅದಮಾರ ಸ್ವಾಮಿಗಳು ಹೇಳಿದರು, ಅವರ ತಂದೆಯವರು ದೇವರನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದರು ಅಂತ. ಸಾಮಾನ್ಯವಾಗಿ ಇಷ್ಟು ನೀರು ಬರುವಾಗಲೇ ನಾವು ಭಯ ಪಡ್ತೇವೆ, ದೇವಸ್ಥಾನ ಎಲ್ಲ ಬಿಟ್ಟು ಖಾಲಿ ಮಾಡಿ ಎತ್ತರದ ಜಾಗಕ್ಕೆ ಹೋಗಿ ಕೂಡ್ತೇವೆ. ಅವರು ಆ ನಿಷ್ಠೆ ಎಷ್ಟು ಇತ್ತು ಅಂದರೆ, ಇದು ಕಲ್ಲಲ್ಲ, ಇದು ನನ್ನ ತಾಯಿ, ನನಗೆ ಆಶ್ರಯ ಕೊಟ್ಟ ತಾಯಿ. ತಾಯಿಗೆ ನೀರು ಬಂದರೆ ತಾಯಿಗೆ ಸಮಸ್ಯೆ ಬರಬಾರದು, ತಾಯಿ ಮುಳುಗಿದರೆ ತಾಯಿಯೊಟ್ಟಿಗೆ ನಾನೂ ಮುಳುಗುವುದು ಅಂತ ಆ ತಾಯಿ ಮಗುವಿನ ಆ ಬಾಂಧವ್ಯ ಅವರು ಇಟ್ಟುಕೊಂಡದ್ದಕ್ಕೆ ಗೋಪಾಲಕೃಷ್ಣ ಸಣ್ಣರ ಹೆಸರು ನಮ್ಮ ದೇಶದಲ್ಲಿ ಅದು ಚಿರಸ್ಥಾಯಿಯಾಗಿ ಉಳಿದದ್ದು ಅವರ ಅನನ್ಯ ನಿಷ್ಠತೆಗೆ ಅಂತ ನಾವು ನೆನಪಿಸಿಕೊಂಡ್ರೆ, ಅವರ ಮಗ ಲಕ್ಷ್ಮೀನಾರಾಯಣ ಸಣ್ಣರು ಅವ್ರದ್ದು ಪೂಜೆಯ ಕ್ರಮವೂ ಹಾಗೇನೆ. ನಾನು ಕಳೆದ ವರ್ಷವೇ ಅವರನ್ನು ಕರೆದಿದ್ದೆ. ರಾಜರಾಜೇಶ್ವರ ಪ್ರಶಸ್ತಿಯನ್ನು ನಿಮಗೆ ಕೊಡಬೇಕು ಅಂತಿದ್ದೇವೆ, ನೀವು ಬರಬೇಕು ಅಂತ ನಾನು ಕರೆದಿದ್ದೆ. ಸಾಮಾನ್ಯವಾಗಿ ಎಂಥವ್ರು ಆಯಿತು ಕರೆದಿದ್ದೀರಿ, ನಾನು ಬರ್ತೇನೆ ಅಂತ ಹೇಳಬೇಕು. ಅವರು ಹೇಳಿದರು, ಸ್ವಾಮಿ ಕ್ಷಮಿಸಿ ನನ್ನನ್ನು, ನಂದು ಪೂಜೆಯ ಪರ್ಯಾಯ ನಂದು. ನಾನು ಹೇಳಿದೆ ಪೂಜೆ ಬೆಳಿಗ್ಗೆ ಬೇಗ ಮಾಡಿ ಬನ್ನಿ ಅಂತ. ಅದು ಆಗುವುದಿಲ್ಲ, ಪೂಜೆ ನಿಮ್ಮ ಮಗನ ಹತ್ರ ಮಾಡಿಸಿ ಅಂತ ಹೇಳಿದೆ. ಅದು ಆಗುವುದಿಲ್ಲ, ನಂದು ಕ್ರಮ ಇದೆ, ಮಹಾಪೂಜೆ ನನ್ನ ಪರ್ಯಾಯದಲ್ಲಿ ನಾನೇ ಮಾಡುವುದು ಅಂತ. ಹಾಗಾಗಿ ನನ್ನ ಪರ್ಯಾಯವನ್ನು ಬಿಟ್ಟು ನಾನು ಬರುವುದಿಲ್ಲ, ಪೂಜೆ ಬಿಡುವುದಿಲ್ಲ, ನೀವು ಕೊಟ್ಟ ಪ್ರಶಸ್ತಿಯನ್ನು ತಿರಸ್ಕಾರನೂ ಮಾಡುವುದಿಲ್ಲ, ಇನ್ನೊಂದು ಸಲ ಕರೆದಾಗ ನಾನು ಬರ್ತೇನೆ. ಅವರಿಗೆ ದೇವರ ಪೂಜೆ ಪ್ರಶಸ್ತಿ ತಕ್ಕಡಿಯಲ್ಲಿ ಇಟ್ಟರೆ ಅವರಿಗೆ ಪ್ರಶಸ್ತಿ ಚಿಕ್ಕದಾಗಿ ಕಾಣಿಸ್ತು, ದೇವರ ಪೂಜೆ ಅದು ದೊಡ್ಡದಾಗಿ ಕಾಣಿಸ್ತು. ಇದು ಅವರ ಅನನ್ಯ ನಿಷ್ಠೆ, ಅಪ್ಪನ ಅನನ್ಯ ನಿಷ್ಠೆ. ಆ ಮಗನೂ ಅದನ್ನು ರೂಢಿಸಿಕೊಂಡಿದ್ದಾರೆ. ಹಾಗಾಗಿ ಆ ಸನ್ಮಾನ ಅವರಿಗೆ ಸೂಕ್ತ ಅಂತ ಭಾವಿಸ್ತಾ ಇವತ್ತು ಅವರಿಗೆ ಇರಬೇಕಾಗಿತ್ತು. ಈಗ ಅದವರ ಬಂಧುಗಳ ಒಂದು ಅನಾರೋಗ್ಯ ಸ್ಥಿತಿಗೋಸ್ಕರ ಅನಿವಾರ್ಯವಾಗಿ ಹೋಗಬೇಕಾಗಿತ್ತು. ಅವರನ್ನೂ ಕೂಡ ವಿಶೇಷವಾಗಿ ಅಭಿನಂದಿಸ್ತಾ, ನಮ್ಮ ಮಕ್ಕಳನ್ನು ಇಷ್ಟು ಚೆನ್ನಾಗಿ ತಿದ್ದಿದ್ದ ಅಧ್ಯಾಪಕ ವರ್ಗ ಆ ಮಕ್ಕಳನ್ನು ರಾತ್ರಿ ಮಲಗುವ ತನಕನೂ ಪೀಡಿಸ್ತಾ ಇರ್ತಾರೆ. ಆ ಹುಡುಗರ ಹತ್ರ